ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ನಡುವೆ ಪೈಪೋಟಿ. ಈ ಇಬ್ಬರು ಮಹಿಳೆಯರಲ್ಲಿ ಗೆದ್ದು ಬೀಗುವವರು ಯಾರು? ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ಲೋಕಸಭಾ ಕ್ಷೇತ್ರ ರಂಗೇರಿದೆ. ಹಾಲಿ ಸಂಸದರಾಗಿರ್ತಕ್ಕಂತಹ ಸಿದ್ದೇಶ್ವರ್ ಅವರ ಧರ್ಮಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ BJPಯಿಂದ ಟಿಕೆಟ್ ಕೊಡಲಾಗಿದೆ. ಹಾಗೆಯೇ ಕಾಂಗ್ರೆಸ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ SS ಮಲ್ಲಿಕಾರ್ಜುನ್ ಅವರ ಹೆಂಡತಿಗೆ ಟಿಕೆಟನ್ನು ಕೊಡಲಾಗಿದೆ, ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ. ಇಬ್ಬರು ಮಹಿಳೆಯರ ನಡುವೆ ಬಹುದೊಡ್ಡ ಪೈಪೋಟಿ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ದಾವಣಗೆರೆ ರಣಕಣ ಕೂಡ ಒಂದು ಹೈ ವೋಲ್ಟೇಜ್ ಕಣ ಅಂತಲೇ ಹೇಳ್ಬೋದು. ಏಕೆಂದರೆ ಹಾಲಿ ಸಂಸದರ ಧರ್ಮಪತ್ನಿ ಮತ್ತು ಹಾಲಿ ಸಚಿವರ ಧರ್ಮಪತ್ನಿಯ ನಡುವೆ ನಡೀತಕ್ಕಂಥ ಈ ಲೋಕ ಸಮರ ದಾವಣಗೆರೆ ಜನರು ಯಾರ ಕೈ ಹಿಡಿತಾರೆ ಅನ್ನೋದು. ಸ್ನೇಹಿತರೆ, BJPಯ ವಿಷಯಕ್ಕೆ ಬರೋದಾದರೆ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆಯನ್ನು ಮಾಡಲಾಗಿದೆ. ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾದವು. ಆ ವಿರೋಧವನ್ನು ಶಮನ ಮಾಡೋದಕ್ಕೆ BS ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ ಪ್ರಮುಖರು ಕೂಡ ಮಾತುಕತೆ ಮೂಲಕ ಬಗೆಹರಿಸುವ ಪ್ರಯತ್ನ ಮಾಡಿದ್ರೂ ಕೂಡ ಎಲ್ಲ ಒಂದು ಕಡೆ ಒಳಗೆ ಹೊಗೆ ಆಡ್ತಕ್ಕಂಥ ವಾತಾವರಣ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ರೇಣುಕಾಚಾರ್ಯ ಅವರು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದರು, GM ಸಿದ್ದೇಶ್ವರ್ ಅವರ ಕುಟುಂಬಕ್ಕೆ ಬಿಟ್ಟು ಬೇರೆ ಯಾರಿಗೇ ಟಿಕೆಟ್ ಕೊಟ್ಟರು ನಾವು ಓಪನ್ ಆಗಿ ಮಾಡ್ತೀವಿ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಯಡಿಯೂರಪ್ಪನವರು ಮಧ್ಯ ಪ್ರವೇಶ ಮಾಡಿ ಎಲ್ಲರೂ ಗಾಯತ್ರಿ ಸಿದ್ದೇಶ್ವರ್ ಅವರನ್ನು ಬಹುಮತಗಳಿಂದ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಒಂದು ಸಂಧಿ ರಾಜಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆನಂತರ ರಾಜ್ಯ ಆಯಿತು, ಎಲ್ಲ ಶಮನ ಆಯಿತು ಅನ್ನುವಾಗಲೇ ಮತ್ತೆ ಒಳಗೆ ಒಂದು ಗುಂಪುಗಾರಿಕೆಯ ಹೊಗೆ ಆಡ್ತಾ ಇರ್ತಕ್ಕಂಥದ್ದು BJPಯಲ್ಲಿ. ಯಶವಂತರಾವ್ ಜಾಧವ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ರೇಣುಕಾಚಾರ್ಯ ಆ್ಯಂಡ್ SA ರವೀಂದ್ರನಾಥ್ ಅವರು ಕೂಡ ಒಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ದಾವಣಗೆರೆಯ ಮಾಜಿ ಮೇಯರ್ ಅಜಯ್ ಕುಮಾರ್ ಮತ್ತು ಯಶವಂತರಾವ್ ಜಾಧವ್ ಅವರ ನಡುವೆ ಸಣ್ಣ ಪುಟ್ಟ ಮನಸ್ತಾಪ ಇರೋದರಿಂದ ರೇಣುಕಾಚಾರ್ಯ ಅವರು ಅಜಯ್ ಕುಮಾರ್ ಅವರ ಪರ ಬ್ಯಾಟಿಂಗ್ ಬೀಸಿರೋದ್ರಿಂದ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕನ್ನೋ ಒಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಎಷ್ಟೇ ಮಾತುಕತೆ ಮಾಡಿದ್ರೂ ದಾವಣಗೆರೆಯ BJPಯ ಒಂದು ಮನಸ್ತಾಪಗಳು ಶಮನವಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಕಾಂಗ್ರೆಸ್ಗೆ ಲಾಭವಾಗುವ ನಿರೀಕ್ಷೆಯೂ ಕೂಡ ಇದೆ. ಶಾಮನೂರು ಶಿವಶಂಕರಪ್ಪನವರು ಹಿರಿಯ ನಾಯಕರು, ದಾವಣಗೆರೆಯ ಹಿರಿಯ ರಾಜಕಾರಣಿಗಳು. ಅವರ ಮಗ ಈಗ SS ಮಲ್ಲಿಕಾರ್ಜುನ್ ಅವರು ಸಚಿವರು ಕೂಡ ಆಗಿದ್ದಾರೆ. ಅವರ ಧರ್ಮಪತ್ನಿಯನ್ನು ಅಖಾಡಕ್ಕೆ ಇಳಿಸಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಸೋಲಿನ ಸೇಡನ್ನು ತೀರಿಸ್ಕೊಳ್ತಾರ ಅಂತಕ್ಕಂಥದ್ದು. 2014ರಲ್ಲಿ ಇದೇ SS ಮಲ್ಲಿಕಾರ್ಜುನ್ ಅವರು GM ಸಿದ್ದೇಶ್ವರ್ ಅವರ ವಿರುದ್ಧ ಸ್ಪರ್ಧೆಯನ್ನು ಮಾಡಿದರು ಲೋಕಸಭಾ ಚುನಾವಣೆಯಲ್ಲಿ. ಆ ಸಮಯದಲ್ಲಿ ಸಿದ್ದೇಶ್ವರ್ ಅವರು ಗೆದ್ದು ಬೀಗಿದ್ರು, SS ಮಲ್ಲಿಕಾರ್ಜುನ್ ಅವರು ಸೋಲನ್ನು ಅನುಭವಿಸಿದರು. ಆ ಸೋಲಿನ ಕಹಿಯನ್ನು ಈಗ ಅವರ ಹೆಂಡತಿ ಮಲ್ಲಿಕಾರ್ಜುನ್ ಅವರ ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಿಹಿಯಾಗಿ ತೋರಿಸ್ತಾರೆ ಅಂತಕ್ಕಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿಗಳಿದೆ, ಸಚಿವರು SS ಮಲ್ಲಿಕಾರ್ಜುನ್ ಅವರು ಸಚಿವರಿದ್ದಾರೆ, ಶಾಮನೂರು ಶಿವಶಂಕರಪ್ಪ ಅವರ ಆಶೀರ್ವಾದ ಇದೆ. ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ ಅನ್ನೋ ಮಾತುಗಳು ಇದೆ. ಜೊತೆಗೆ BJPಯ ವೈಮನಸ್ಸು ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಲಾಭವಾಗುವಂಥ ನಿರೀಕ್ಷೆಗಳು ಕೂಡ ಇದೆ. ನೋಡಬೇಕು ಸ್ನೇಹಿತರೆ, ಗಾಯತ್ರಿ ಸಿದ್ದೇಶ್ವರ್ ಅವರು ಗೆದ್ದು ಬೀಗ್ತಾರ ಅಥವಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದು ಬೀಗ್ತಾರ? ಸ್ನೇಹಿತರೆ, ನೀವು ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ದರೆ ಈ ಇಬ್ಬರ ಮಹಿಳೆಯರಲ್ಲಿ ಗೆಲ್ಲುವ ಮಹಿಳೆ ಯಾರು ಎನ್ನುವುದನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು.